ಆಗಸ್ಟ್ 9ನೇ ತಾರೀಕು ಬರೋ ಆಗಸ್ಟ್ 9ನೇ ತಾರೀಕು ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಹೃದಯದಲ್ಲಿ ಧಮನಿಗಳಲ್ಲಿ, ರಕ್ತದ ಕಣಕಣಗಳಲ್ಲಿ ಕನ್ನಡತನವನ್ನು ತುಕ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗ ಆಗಸ್ಟ್ 9ನೇ ತಾರೀಕು ತಮ್ಮ ಮನೆಯಲ್ಲಿ ಕನ್ನಡ ಭಾವವನ್ನು ಹಾರಿಸಬೇಕು. ಇದು ನನ್ನ ಸವಿನಯ ಪ್ರಾರ್ಥನೆ ರೀ. ನೀವೆಲ್ಲ ಕನ್ನಡತನವನ್ನು ಉಳಿಸ್ಕೊಳ್ಬೇಕಾಗಿರತಕ್ಕಂಥ ಲಾಸ್ಟ್ ಜನರೇಷನ್. ನಮ್ಮ ಮಕ್ಳು ಬಿಟ್ಬಿಟ್ರೆ ಅವ್ರಿಗೆ ಈ ಫ್ಲೋನಲ್ಲಿ ಕೊಚ್ಕೊಂಡು ಹೊರಟೋಗ್ತಾರೆ. ನಾವೆಲ್ಲ ಹಾರಿಸಿ ನಮ್ಮ ಮಕ್ಕಳಿಗೆ ಕನ್ನಡ ಪ್ರೀತಿಯನ್ನು ತುಂಬೋಣ. ಆಗಸ್ಟ್ 9ನೇ ತಾರೀಕು ಮನೆಯಲ್ಲಿ ಕನ್ನಡ ಭಾವವನ್ನು ಹಾರಿಸಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ. ಭಾರತದಲ್ಲಿ 565 ಸಂಸ್ಥಾನ ಇತ್ತು ರೀ. ಇಷ್ಟೊಂದು ಸಂಸ್ಥಾನ ಎಲ್ಲ ಹೇಗೆ ಸಂಭಾಳಿಸಿದ್ರಪ್ಪ ಬ್ರಿಟಿಷ್ನವರು ಅಂತ ನೀವು ಆಶ್ಚರ್ಯ ಪಡ್ತಿರ್ಬೋದು. ಅವ್ರು ಮರ್ಯಾದೆ ಕೊಡ್ತಾ ಇದ್ದಿದ್ದೆ 3 ಸಂಸ್ಥಾನಕ್ಕೆ. ನಂಬರ್ 1 ಸಂಸ್ಥಾನ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜೋಧ್ಪುರ ಸಂಸ್ಥಾನ. ಅದರಲ್ಲಿ ಅವ್ರು ಕೊಡ್ತಾ ಇದ್ದಿದ್ದೆ ಮರ್ಯಾದೆ, ಗೌರವ ಅಂತ ಏನ್ ಕೊಡ್ತಾ ಇದ್ರು ಅದು ಮೈಸೂರು ಸಂಸ್ಥಾನಕ್ಕೆ ಒಂದು ಗುಲ್ಗಂಜಿ ತೂಕ ಜಾಸ್ತಿ. ಯಾಕೆಂದ್ರೆ 100 ವರ್ಷಗಳಿಗೆ ಹಿಂದೆ ಇವತ್ತು 200 ವರ್ಷಗಳಿಗೂ ಮುಂದಿನಷ್ಟು ಟೆಕ್ನಾಲಜಿನ, ಅಭಿವೃದ್ಧಿನ, ಪ್ರಗತಿಯನ್ನ ನಾವು ಅವತ್ತೇ ಸಾಧಿಸ್ಬಿಟ್ಟಿದ್ವಿ. ದೈವಾಂಶ ಸಂಭೂತರಾದಂತಹ ನಾಲ್ವಡಿ ಪ್ರಭುಗಳು ಅದನ್ನೆಲ್ಲ ಸಾಕಾರಗೊಳಿಸಿ ನಮ್ಮ ಮುಂದೆ ಇಟ್ಟು ಹೊರಟೋಗ್ಬಿಟ್ಟಿದ್ರು. ಜಯಚಾಮರಾಜ ಒಡೆಯರು 8 ವರ್ಷ ಆಡಳಿತ ಮಾಡಿದ್ರು 80 ವರ್ಷದ ಆಡಳಿತಕ್ಕೆ ಸಮನಾದಂತ ಕೆಲಸಗಳನ್ನ ನಮ್ಮ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ನಮ್ಮ ಮುಂದೆ ಕೊಟ್ಬಿಟ್ಟು ಹೊರಟೋಗಿದ್ರು. ಇಂತಿಪ್ಪ ಕಾಲದಲ್ಲಿ ಸ್ವಾತಂತ್ರ್ಯ ಬಂತು. ನೀವು ನಂಬ್ತಿರೋ ಇಲ್ವೋ, ಬಹುಶಃ ಭಾರತದಲ್ಲಿ ಮೊದಲ ಬಾರಿಗೆ ಆಯ್ತು ತಗೊಳ್ರಿ, ನಂದೆಲ್ಲ ಏನು ಇಲ್ಲ, 10 ಜನಗಳ ಪ್ರಜೆ ಇದು ನಂದಲ್ಲ ಅಂತೇಳಿ ಬಿಟ್ಕೊಟ್ಟಂತ ಮಹಾನ್ ದೈವಾಂಶ ಸಂಭೂತ ಮಹಾರಾಜರು ನಮ್ಮ ಜಯಚಾಮರಾಜ ಒಡೆಯರು. ಮಿಕ್ಕಿದೆಲ್ಲ ಇತ್ತಲ್ಲ ಅಂತ ಹೇಳೋದು ಆಟಕ್ಕುಂಟು ಲೆಕ್ಕಕ್ಕಿರ್ಲಿಲ್ಲ ರೀ. ಅಷ್ಟೂ ಸಂಸ್ಥಾನಗಳೆಲ್ಲ ಒಂದೋ ಬ್ರಿಟಿಷ್ ಜೊತೆ ಯಾವತ್ತೋ ಸೇರ್ಕೊಂಡು ಬ್ರಿಟಿಷ್ ಇಂಡಿಯಾ ಆಗೋಗಿದ್ದಂತ ಕಾಲದಲ್ಲಿ ನಾವು 3 ಸಂಸ್ಥಾನಗಳು, ಅದರಲ್ಲೂ ಮೈಸೂರು ಸಂಸ್ಥಾನ ತನ್ನದೇ ಆದಂತ ಛಾಪನ್ನ ವಿಶ್ವದಾದ್ಯಂತ ಹಬ್ಬಿತ್ತು. ಮೈಸೂರು ಸಂಸ್ಥಾನದ ಖ್ಯಾತಿ ಇದ್ರೆ ಮೈಸೂರು ಸಂಸ್ಥಾನದ ತರ ಇರಬೇಕು, ಪ್ರಗತಿಯಿಂದ ಮೈಸೂರು ಮಹಾರಾಜರ ತರ ಇರಬೇಕು ಅನ್ನುವಂಥ ಒಂದು ಖ್ಯಾತಿ ಜಗದಗಲ ಮುಗಿಲಗಲ ಹಬ್ಬಿತ್ತು. ಅಂಥದೊಂದು ಖ್ಯಾತಿಗೆ ಪಾತ್ರರಾದಂಥವರು ನಮ್ಮ ಹೆಮ್ಮೆಯ ನಾಲ್ವಡಿ ಪ್ರಭುಗಳು ಮನ್ಮಹಾರಾಜ ಜಯಚಾಮರಾಜ ಒಡೆಯರು. ಇಂತಿಪ್ಪ ಕಾಲದಲ್ಲಿ ಸ್ವಾತಂತ್ರ್ಯ ಅಂತ ಬಂದಾಗ ನೀವು ನಂಬ್ತಿರಲ್ಲ, ನೆಹರೂರು ಜನರಲ್ ಕಾರ್ಯಪ್ಪನವರನ್ನ ಅರಮನೆ ಕಳಿಸ್ತಾರೆ. ನೀನು ಒಂದೇ ಊರಿನವರಪ್ಪ, ನೀವು ಹೋಗಿ ಮಾತಾಡಿ ಅಂತ. ಇವೆಲ್ಲ ಮಹಾರಾಜರಿಗೆ ಮುಂಚೆನೆ ಗೊತ್ತಿರುತ್ತೆ. ತಾಯಿ ಚಾಮುಂಡಿ ಅತ್ಯಧಿಷ್ಠಂ ದಶಾಂಗುಲಂ ಅಂತ 10 ಅಂಗುಲ ಮೇಲೆ ತಾಯಿ ಚಾಮುಂಡೇಶ್ವರಿ ಮಹಾಪ್ರಭುಗಳನ್ನ, ಮೈಸೂರಿನವ್ರನ್ನ, ಕನ್ನಡದವ್ರನ್ನ ಕಾಪಾಡ್ತಿದ್ಲು, ಇವತ್ತು ಕಾಪಾಡ್ತಾಳೆ. ಮಹಾರಾಜರಿಗೆಲ್ಲ ಮುಂಚೆನೆ ಗೊತ್ತಿರುತ್ತೆ ರೀ. ಕಾರ್ಯಪ್ಪನವ್ರು ಬಂದಾಗ ರೆಡ್ ಕಾರ್ಪೆಟ್ ವೆಲ್ಕಮ್, ನೀವು ನಂಬಲ್ಲ, ನೀವು ಜೈಪಾರ್ ತಾಂಡ ಗೇಟಿಂದ ರೆಡ್ ಕಾರ್ಪೆಟ್ ವೆಲ್ಕಮ್ ಕಾರ್ಯಪ್ಪನವರಿಗೆ. 3 ದಿನಗಳ ಕಾಲ ಅದ್ದೂರಿಯಾದಂತ ಕಾರ್ಯಕ್ರಮಗಳು, ಅರಮನೆ ಬ್ಯಾಂಡ್ ಸೆಟ್ ಇಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ. ಯಾಕೆ ಬಂದಿದ್ದೀರಿ ನೀವು ಅಂತ ಒಂದು ಮಾತು ಕೇಳೋದಿಲ್ಲ. ನಮ್ಮ ಮಹಾರಾಜರು ಅಂದ್ರೆ ಮಹಾರಾಜರು, ಇಡೀ ಭೂಲೋಕದಲ್ಲಿ ಅಂತ ಮಹಾರಾಜರು ನಿಮ್ಗೆ ಸಿಕ್ಕೋದಿಲ್ಲ. ಯಾಕೆ ಬಂದಿದ್ದೀರಿ ಕಾರ್ಯಪ್ಪನವ್ರೆ ಅಂತ ಕೇಳೋದಿಲ್ಲ. ಅವ್ರಿಗೂ ಹೇಳೋದಕ್ಕೆ ಬಾಯಿಲ್ಲ. ಮಹಾರಾಜರಿಗೆ ಎಲ್ಲಾನು ಗೊತ್ತು. ಅವ್ರು ಹೋಗೋ ದಿನ